ನೀವೇನಾದರೂ ಇವತ್ತಿಗೂ ಕೂಡ ಚಾಟ್ ಜಿ ಪಿ ಟಿಯನ್ನು ಬರೀ ಕ್ವಶನ್ ಕೇಳೋದಕ್ಕೆ ಆನ್ಸರ್ಸ್ ತೊಗೊಳೋದಕ್ಕೆ ಅಷ್ಟೇ ಯೂಸ್ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಚಾಟ್ ಜಿ ಪಿ ಟಿದ ಫುಲ್ ಪೊಟೆನ್ಷಿಯಲ್ ಗೊತ್ತೇ ಇಲ್ಲ ಅಂತೇಳಿ ಅನ್ಕೊಡ್ರಿ. ನೀವು ಚಾಟ್ ಜಿ ಪಿ ಟಿ ಒಳಗಡೆ ಇರೋ ಬೆಸ್ಟ್ ಫೀಚರ್ಸ್ಗಳನ್ನು ಮಿಸ್ ಮಾಡ್ಲಿಕ್ಕತ್ತಿದ್ದೀರಿ. ಬಹಳಷ್ಟು ಜನ ಇವತ್ತಿಗೂ ಕೂಡ ಚಾಟ್ ಜಿ ಪಿ ಟಿಯನ್ನು ಗೂಗಲ್ದ ಒಂದು ಸ್ಮಾರ್ಟರ್ ವರ್ಷನ್ ಥರ ಯೂಸ್ ಮಾಡ್ತಾರೆ. ಓಪನ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ, ಆನ್ಸರ್ ತಗೊಳ್ತಾರ ಅಥವಾ ಆನ್ಸರನ್ನು ಓದ್ತಾರ, ಕ್ಲೋಸ್ ಮಾಡ್ತಾರ, ದಟ್ಸ್ ಇಟ್. ಬಟ್ ಇಲ್ಲಿ ಬಹಳಷ್ಟು ಜನಕ್ಕೆ ಏನು ಗೊತ್ತಿಲ್ಲ ಅಂತಂದ್ರೆ ಚಾಟ್ ಜಿ ಪಿ ಟಿ ಒಳಗೆ ಬರೀ ಚಾಟ್ ಮಾಡೋದಷ್ಟೇ ಅಲ್ಲದೆ ಬಹಳಷ್ಟು ಪವರ್ಫುಲ್ ಫೀಚರ್ಸ್ ಇದಾವ ಅಂತ ಹೇಳಿ. ಅವುಗಳನ್ನ ನೀವೇನಾದ್ರೂ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೀವು ಬಹಳಷ್ಟು ಟೈಮ್ ಅನ್ನ ಸೇವ್ ಮಾಡಬಹುದು, ಯಾವುದೇ ಟಾಪಿಕ್ ಅನ್ನ ಫಾಸ್ಟ್ ಆಗಿ ಕಲಿಬಹುದು ಮತ್ತು ನಿಮ್ಮ ಲೈಫ್ ಅನ್ನ ತುಂಬಾ ಈಸಿ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ 5 ಇಂಪಾರ್ಟೆಂಟ್ ಚಾಟ್ ಜಿ ಪಿ ಟಿ ಫೀಚರ್ಸ್ ಗಳನ್ನ ಹೇಳ್ಕೊಡ್ತೇನೆ. ಈ ವಿಡಿಯೋ ಮುಗಿಯೋಷ್ಟ್ರೊಳಗಡೆ ನಿಮಗೆ ಗೊತ್ತಾಗ್ತೈತಿ ಚಾಟ್ ಜಿ ಪಿ ಟಿಯನ್ನು ಬರೀ ಒಂದು ಚಾಟ್ ಬಾಟ್ ಥರ ಅಷ್ಟೇ ಯೂಸ್ ಮಾಡಿದೆ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಥರ ಯಾವ ಥರ ಅದನ್ನು ಡೈಲಿ ಬೇಸಿಸ್ ಯೂಸ್ ಮಾಡೋದು ಅಂತ ಹೇಳಿ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ ಫಸ್ಟ್, ನೀವೇನಾದರೂ ಚಾಟ್ ಜಿ ಪಿ ಟಿಗೆ ಸೇಮ್ ಇನ್ಫಾರ್ಮೇಷನನ್ನು ಪದೇ ಪದೇ ಕೊಡ್ತಾ ಇದ್ರಿ ಅಂತಂದ್ರೆ ಈ ಫೀಚರ್ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ನೀವೊಬ್ಬ ಸ್ಟೂಡೆಂಟ್ ಆಗಿದ್ದೀರಿ ಅನ್ಕೊಡ್ರಿ, ಅಥವಾ ಇಂಗ್ಲೀಷ್ ಕಲೀಲಿಕ್ಕತ್ತಿದ್ದೀರಿ, ಅಥವಾ ನೀವೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಿ, ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಿ ಅಂತ ಅನ್ಕೊಡ್ರಿ. ಇವಾಗ ನಿಮ್ಮ ಪ್ರತಿಯೊಂದು ಕ್ವಶನ್ಸ್ ಅಥವಾ ಪ್ರತಿಯೊಂದು ಕ್ವರೀಸ್ ಇದೇ ಟಾಪಿಕ್ಸ್ ಮೇಲೆ ರಿಲೇಟೆಡ್ ಆಗಿರ್ತಾವ. ಸೊ ನೀವು ಇದನ್ನ ಮತ್ತೆ ಮತ್ತೆ ಚಾಟ್ ಜಿ ಪಿ ಟಿಗೆ ಹೊಸ ಚಾಟ್ ಒಳಗಡೆ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಚಾಟ್ ಜಿ ಪಿ ಟಿ ಒಳಗಡೆ ಒಂದು ಫೀಚರ್ ಐತಿ, ಅದಕ್ಕೆ ಮೆಮರಿ ಅಂತೇಳಿ ಕರೀತಾರೆ. ಇದು ಸೆಟ್ಟಿಂಗ್ಸ್ ಒಳಗಡೆ ಹಿಡನ್ ಐತಿ. ಸೊ ತುಂಬಾ ಜನ ಅಲ್ಲಿವರೆಗೂ ಹೋಗೋದೇ ಇಲ್ಲ. ಸೊ ಇವತ್ತು ನಾನು ನಿಮ್ಗೆ ಮೆಮರಿಯನ್ನ ಯಾವ ತರ ಸೇವ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನಾ ಇಲ್ಲಿ ಪರ್ಸನಲೈಸೇಷನ್ ಒಳಗಡೆ ಹೋಗಿ ಸ್ಕ್ರೋಲ್ ಡೌನ್ ಮಾಡಿದೆ ಅಂತಂದ್ರೆ ಇಲ್ಲಿ ಮೆಮರಿ ಅಂತ ಐತಿ. ಇಲ್ಲಿ ನಿಮ್ಗೆ ಯಾವುದೇ ಮೆಮರಿ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ ನೀವು ಇಲ್ಲಿ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಎಲ್ಲ ಸೇವ್ಡ್ ಮೆಮರೀಸ್ ಕಾಣಿಸ್ತಾವ. ಸೊ ಬೇಸಿಕಲಿ ನೀವು ಇಲ್ಲಿ ಮೆಮರೀಸ್ ಅನ್ನ ಸೇವ್ ಮಾಡ್ಬೋದು. ನೀವು ಯಾರ, ನಿಮ್ಮ ಬಗ್ಗೆ ಹೇಳ್ಬೋದು, ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಅಥವಾ ನೀವು ಏನನ್ನ ಅಚೀವ್ ಮಾಡ್ಲಿಕ್ಕೆ ಟ್ರೈ ಮಾಡಕತ್ತಿದ್ದೀರಿ ಅದೆಲ್ಲಾನು ಇಲ್ಲಿ ನೀವು ಸೇವ್ ಮಾಡ್ಬೋದು. ಬಟ್ ನೀವು ನೋಡ್ತಿರ್ಬೋದು ಇಲ್ಲಿ ಎಲ್ಲೂ ಕೂಡ ನಿಮ್ಗೆ ಸೇವ್ ಮಾಡೋ ಆಪ್ಷನ್ ಇಲ್ಲ. ಸೊ ಇದನ್ನ ಯಾವ ತರ ಮಾಡೋದ? ಇಟ್ ಇಸ್ ವೆರಿ ಸಿಂಪಲ್. ನಾ ಇಲ್ಲಿ ಮತ್ತೊಂದು ಹೊಸ ವಿಂಡೋನ ಓಪನ್ ಮಾಡಿದ್ದೇನೆ. ಸೊ ಇಲ್ಲಿ ನಾ ಏನು ಮಾಡ್ತೇನೆ ಅಂತಂದರೆ ಇಲ್ಲಿ ಇವಾಗ ಚಾಟ್ ಜಿ ಪಿ ಟಿಗೆ ಹೇಳ್ತೇನೆ ನಾವೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೇನೆ, ಸೊ ಇದನ್ನ ಆಲ್ವೇಸ್ ಜ್ಞಾಪಕ ಇಟ್ಕೊ ಮತ್ತು ನನಗೆ ರೆಸ್ಪಾನ್ಸ್ ಅನ್ನ ಕೊಡು ಅಂತ ಹೇಳಿ. ಬಟ್ ಬಿಫೋರ್ ದ್ಯಾಟ್ ನಾನು ನಿಮ್ಗೆ ಇವಾಗ ಒಂದು ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ನಾ ಇವಾಗ ಮೆಮರಿಯನ್ನು ಸೇವ್ ಮಾಡಿಲ್ಲ, ಬಟ್ ಇವಾಗ ಇದು ಯಾವ ಥರ ರೆಸ್ಪಾಂಡ್ ಮಾಡ್ತೈತಿ ನೋಡೋಣ. ನಾ ಏನಾದರೂ ಕ್ವಶನ್ ಕೇಳಿದೆ ಅಂತಂದ್ರೆ ಆಮೇಲೆ ನಾವು ಮೆಮರಿಯನ್ನು ಅಪ್ಡೇಟ್ ಮಾಡಿದ್ಮೇಲೆ ಮತ್ತೊಂದು ಸಾರಿ ಸೇಮ್ ಕ್ವಶನ್ ಕೇಳೋಣ, ಅವಾಗ ಇದು ಯಾವ ಥರ ಆನ್ಸರ್ ಮಾಡ್ತೈತಿ ಅಂತ ಹೇಳಿ. ಸೊ ಸಪೋಸ್ ನಾವೊಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೇನೆ, ಇದಕ್ಕೆ ಜಸ್ಟ್ ಹೇಳ್ತೇನೆ give me 10 video ideas for my YouTube channel. ಓಕೆ, ಸೊ ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇದು ನನಗೆ ಕ್ರಿಪ್ಟೋ ಮೇಲೆ ಒಂದು 10 ಐಡಿಯಾಸ್ಗಳನ್ನು ಜನ್ರೇಟ್ ಮಾಡ್ಲಿಕ್ಕೆ. ಐ ಡೋಂಟ್ ನೋ ಇದು ಎಲ್ಲಿಂದ ಪಿಕ್ ಮಾಡ್ತು ಅಂತೇಳಿ. ಮೇ ಬಿ ನಾ ಇದಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಕನ್ವರ್ಸೇಷನ್ ಒಳಗಡೆ ಕ್ರಿಪ್ಟೋ ಬಗ್ಗೆ ಹೇಳಿರ್ಬೋದಾ ಅಥವಾ ಕ್ರಿಪ್ಟೋ ಬಗ್ಗೆ ಮಾತಾಡಿರ್ಬೋದಾ. ಸೊ ಅದು ಯಾವುದೋ ಒಂದನ್ನು ತೊಗೊಂಡು ಬಂದು ನನಗೆ ಇಲ್ಲಿ ಇದಕ್ಕೆ ಕ್ರಿಪ್ಟೋ ಬಗ್ಗೆ ಹೇಳಿಕತ್ತೈತಿ. ಓಕೆ, ಸೊ ಇವಾಗ ನಾವೇನು ಮಾಡೋಣ ಅಂತಂದರೆ ಇವಾಗ ಮತ್ತೆ ಹೊಸ ಚಾಟ್ ಓಪನ್ ಮಾಡಿಬಿಟ್ಟೆ. ನಾ ಇಲ್ಲಿ ಇದಕ್ಕೆ ರಿಮೆಂಬರ್ ಮಾಡಲಿಕ್ಕೆ ಹೇಳ್ತೇನೆ, ಅಂದರೆ ಮೆಮರಿ ಒಳಗಡೆ ಸೇವ್ ಮಾಡಲಿಕ್ಕೆ ಹೇಳ್ತೇನೆ. ಹೇ ಚಾಟ್ ಜಿ ಪಿ ಟಿ, currently I am running a Kannada AI niche YouTube channel for Kannada audience. Remember this and always tailor my responses based on this niche. When I ask you some questions or any questions related to YouTube content creation, you should always respond with this niche. ಸೇವ್ ಮಾಡ್ತೇನೆ. ಸೊ ಈ ಥರ ಕೊಟ್ಟಿದ್ದೇನೆ, ನಾನು ರಫ್ ಆಗಿ ಹೇಳಿದ್ದೇನೆ, ಬಟ್ ಇದು ಚೆನ್ನಾಗಿ ಬರ್ಕೊಳ್ತೈತೆ ಅಲ್ಲಿ ಮೆಮರಿ ಒಳಗಡೆ. ಸೊ ಇವಾಗ ಎಂಟರ್ ಕೊಡ್ತೇನೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಅಂಡರ್ಸ್ಟುಡ್, ಐ ವಿಲ್ ಟ್ರೀಟ್ ಕನ್ನಡ ಲ್ಯಾಂಗ್ವೇಜ್ ಎ ಐ ಕಂಟೆಂಟ್ ಫಾರ್ ಕನ್ನಡ ಆಡಿಯನ್ಸ್ ಆಸ್ ದ ಡಿಫಾಲ್ಟ್ ಕಾಂಟ್ಯಾಕ್ಟ್ ಫಾರ್ ಫ್ಯೂಚರ್ ಯೂಟ್ಯೂಬ್ ರಿಲೇಟೆಡ್ ಕ್ವಶನ್ಸ್. ಸೊ ಡಿಫಾಲ್ಟ್ ಅಸಂಪ್ಷನ್ಸ್ ಅಂತ ಇಲ್ಲಿ ಕೊಟ್ಟೈತಿ. ಎಕ್ಸಾಂಪಲ್ ರೆಸ್ಪಾನ್ಸಸ್ 1 caveat, ಐ ಕಾಂಟ್ ಪರ್ಮನೆಂಟ್ಲಿ ಸ್ಟೋರ್ ದಿಸ್ ಪ್ರಿಫರೆನ್ಸ್ ಅಕ್ರಾಸ್ ಆಲ್ ಫ್ಯೂಚರ್ ಕನ್ವರ್ಸೇಷನ್ ಅನ್ಲೆಸ್ ಮೆಮರಿ ಈಸ್ ಎನೇಬಲ್ಡ್ ಆ್ಯಂಡ್ ಎಕ್ಸ್ಪ್ಲಿಸಿಟ್ಲಿ ಸೇವ್ಡ್ ವಿತ್ ಇನ್ ದಿಸ್ ಕನ್ವರ್ಸೇಷನ್. ಐ ವಿಲ್ ಯೂಸ್ ಇಟ್ ಕನ್ಸಿಸ್ಟೆಂಟ್ಲಿ ಇಫ್ ಯು ಸ್ಟಾರ್ಟ್ ಅ ನ್ಯೂ ಚಾರ್ಟ್. ಸೊ ರಿಮೈಂಡ್ ಮೀ ಬ್ರೀಫ್ಲಿ, ಫಾರ್ ಎಕ್ಸಾಂಪಲ್ ಕನ್ನಡ ಎ ಐ ಕಂಟೆಸ್ಟ್. ಸೊ ನಾ ಇವಾಗ ಇದಕ್ಕೆ ಏನು ಹೇಳ್ತೇನೆ ಅಂದರೆ ಇದನ್ನ ಮೆಮರಿ ಒಳಗಡೆ ಸೇವ್ ಮಾಡು ಅಂತ ಹೇಳ್ತಾನೆ. ಕುಡ್ ಯು ಪ್ಲೀಸ್ ಸೇವ್ ದಿಸ್ ಇನ್ ಯುವರ್ ಮೆಮರಿ, ಅಪ್ಡೇಟೆಡ್ ಮೆಮರಿ ಅಂತ ಬಂತ. ಆಮೇಲೆ ಇದು ಐ ಹ್ಯಾವ್ ಸೇವ್ಡ್ ದ್ಯಾಟ್ ಪ್ರಿಫರೆನ್ಸಸ್. ಇವಾಗ ನಾವು ಮೆಮರಿ ಪೇಜ್ಗೆ ಹೋಗೋಣ. ಇಲ್ಲಿ ನೀವು ಮೆಮರಿ ಪೇಜ್ ಒಳಗಡೆ ಬಂದುಬಿಟ್ಟು ಮತ್ತೆ ಇದನ್ನು ನಾನು ಇಲ್ಲಿ ರಿಫ್ರೆಶ್ ಮಾಡ್ತೇನೆ. ಒಂದು ಸಾರಿ ರಿಫ್ರೆಶ್ ಮಾಡಿ ಪರ್ಸನಲೈಸೇಷನ್ಗೆ ಹೋಗ್ತೇನೆ. ಹೋಗಿಬಿಟ್ಟು ಇಲ್ಲಿ ಮ್ಯಾನೇಜ್ ಅಂತ ಕೊಟ್ಟೆ ಅಂತಂದರೆ
ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದಾ, ರನ್ಸ್ ಅ ಕನ್ನಡ ಲ್ಯಾಂಗ್ವೇಜ್ ಯೂಟ್ಯೂಬ್ ಚಾನಲ್ ಫೋಕಸ್ಡ್ ಆನ್ AI ಕಂಟೆಂಟ್ ಫಾರ್ ಕನ್ನಡ ಸ್ಪೀಕಿಂಗ್ ಆಡಿಯನ್ಸ್ ಫಾರ್ ಫ್ಯೂಚರ್ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಡಿಸ್ಕಷನ್ಸ್, ಟೇಲರ್ ಸಜೆಷನ್ಸ್, ವಿಡಿಯೋಸ್, ಐಡಿಯಾಸ್, ಟೈಟಲ್, ಸ್ಕ್ರಿಪ್ಟ್ಸ್ ಆ್ಯಂಡ್ ಎವ್ರಿಥಿಂಗ್ ಫಾರ್ AI ನಿಶ್. ಸೊ ಇವಾಗ ನಾ ಇದಕ್ಕೆ ಏನು ಮಾಡ್ತೇನೆ ಅಂತಂದರೆ, ಇಲ್ಲಿ ಇದಕ್ಕೆ ಕ್ವಶನ್ ಕೇಳ್ತಾನೆ, ಸೇಮ್ ಕ್ವಶನ್ ಕೇಳ್ತಾನೆ, ಕ್ಯಾನ್ ಯು ಪ್ಲೀಸ್ ಪುಲ್ ಮೀ 10 ಯೂಟ್ಯೂಬ್ ವಿಡಿಯೋ ಐಡಿಯಾಸ್ ಫಾರ್ ಮೈ ಚಾನಲ್. ಸಿಂಪಲ್ ಒಳಗಡೆ ಕೇಳಿದ್ದಾನೆ. ನಾ ಇಲ್ಲಿ ನನ್ನ ನೀಶ್ ಮೆನ್ಷನ್ ಮಾಡಿಲ್ಲ, ಏನೂ ಮೆನ್ಷನ್ ಮಾಡಿಲ್ಲ, ಜಸ್ಟ್ ನಾರ್ಮಲ್ ಆಗಿ ಕೇಳಿದ್ದಾನೆ. ಸೊ ಎಂಟರ್ ಕೊಟ್ಟೆ ಅಂತಂದರೆ, ಸೊ ನೀವು ಇವಾಗ ಇಲ್ಲಿ ನೋಡ್ತಿರ್ಬೋದ, ಇದು ನನಗೆ AI ಕಂಟೆಂಟ್ ಐಡಿಯಾಸ್ಗಳನ್ನೇ ಕೊಡ್ಲಿಕ್ಕತ್ತೈತಿ. ಮೊದಲು ಏನು ಮಾಡಕತ್ತಿತ್ತ, ಯಾವುದೋ ಒಂದು ಕ್ರಿಪ್ಟೋ ಐಡಿಯಾಸ್ಗಳನ್ನು ಕೊಡ್ಲಿಕ್ಕತ್ತಿತ್ತ. ಸೊ ಇನ್ಮೇಲೆ ChatGPT ಒಳಗಡೆ ನಾ ಏನೂ ಕ್ವಶನ್ ಕೇಳಿದೆ ಅಂದರೆ ಯೂಟ್ಯೂಬ್ ರಿಲೇಟೆಡ್, ಅದು ನನಗೆ AI ರಿಲೇಟೆಡ್ ರೆಸ್ಪಾನ್ಸ್ ಮಾಡಲಿಕ್ಕೆ ಶುರು ಮಾಡ್ತೈತಿ, ಅನ್ಲೆಸ್ ನಾನು ಅದಕ್ಕೆ ಎಕ್ಸ್ಪ್ಲಿಸಿಟ್ಲಿ ಚೇಂಜ್ ಮಾಡು ಅಂತ ಹೇಳಿದ್ರೆ. ಇಲ್ಲ ಅಂದರೆ AI ಮೇಲೇ ಕೊಡ್ತೈತಿ. ಸೊ ಇದೇ ಥರ ನೀವು ನಿಮ್ಮ ಪ್ರೊಫೆಷನನ್ನು ಹೇಳ್ಬೋದಾ, ಇದೇ ಥರ ನಿಮ್ಮ ಗೋಲ್ಸ್ಗಳನ್ನು ಹೇಳ್ಬೋದಾ, ಲರ್ನಿಂಗ್ ಜರ್ನಿಯನ್ನು ಹೇಳ್ಬೋದಾ, ಅದೆಲ್ಲನೂ ನೀವು ChatGPTಗೆ ಹೇಳಿಬಿಟ್ಟು ಸೇವ್ ಮಾಡು ಮೆಮರಿ ಒಳಗಡೆ ಅಂತ ಹೇಳಿದ್ರೆ ಅದು ಸೇವ್ ಮಾಡ್ತೈತಿ. ನೆಕ್ಸ್ಟ್ ಟೈಮ್ ನೀವು ಅದಕ್ಕೆ ಕ್ವಶನ್ ಕೇಳಿದಾಗ ನಿಮ್ಗೆ ಅದೇ ಥರ ಪರ್ಸ್ನಲೈಸ್ಡ್ ಆನ್ಸರ್ಸನ್ನು ಕೊಡ್ತೈತಿ. ತುಂಬ ಜನ ChatGPT ಒಳಗಡೆ ಟೈಪ್ ಮಾಡ್ತಾರೆ ಮೆಸೇಜಸನ್ನು ಅಥವಾ ಪ್ರಾಂಪ್ಟನ್ನು. ಬಟ್ ನೀವೇನಾದರೂ ಬ್ರೈನ್ ಡಂಪ್ ಮಾಡಾಕತ್ತಿದ್ರಿ, ರಿಸರ್ಚ್ ಮಾಡಾಕತ್ತಿದ್ರಿ, ಬ್ರೈನ್ ಸ್ಟೋರ್ಮ್ ಮಾಡಾಕತ್ತಿದ್ರಿ ಅಂತಂದ್ರೆ ಎವ್ರಿ ಟೈಮ್ ಟೈಪ್ ಮಾಡ್ತಾ ಕೂತ್ಕೊಳ್ಳೋದು ಬಹಳಷ್ಟು ಹೆಕ್ಟಿಕ್ ಆಗ್ತೈತಿ. ಸೊ ಅಲ್ಲೇ ನೀವು ChatGPTದ ವಾಯ್ಸ್ ಮೋಡನ್ನು ಯೂಸ್ ಮಾಡ್ಬೋದು, ಹ್ಯಾಂಡ್ಸ್ ಫ್ರೀ. ಒಂದ್ಸರಿ ನೀವು ವಾಯ್ಸ್ ಮೋಡನ್ನು ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನೀವು ಅದ್ರ ಜೊತೆ ರಿಯಲ್ ಆಗಿ ಒಬ್ಬ ಮನುಷ್ಯನ ಜೊತೆ ಯಾವ ಥರ ಕನ್ವರ್ಸೇಷನ್ ಮಾಡ್ತಾರಲ್ಲ ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ಬೋದು. ನಾವಿವಾಗ ಇಲ್ಲಿ ನಿಮ್ಗೆ ಡೆಮೋನ ತೋರಿಸ್ತೇನೆ ಒಂದೇ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಲ್ಲೊಂದು ಬ್ಲೂ ಕಲರ್ ಬಟನ್ ಐತಿ, ಇದಕ್ಕೆ ChatGPT ವಾಯ್ಸ್ ಮೋಡ್ ಅಂತಾರೆ. ಇದನ್ನ ಕ್ಲಿಕ್ ಮಾಡಿದೆ ಅಂತಂದ್ರೆ ವಾಯ್ಸ್ ಮೋಡ್ ಆನ್ ಆಗ್ತೈತಿ. ಸೊ ನಾ ಇದನ್ನ ಕ್ಲಿಕ್ ಮಾಡಿ ವಾಯ್ಸ್ ಮೋಡನ್ನು ಆನ್ ಮಾಡ್ತೇನೆ. ಆಮೇಲೆ ಇದ್ರ ಜೊತೆ ರಿಯಲ್ ಆಗಿ ಕನ್ವರ್ಸೇಷನ್ ಮಾಡಿ ನಿಮ್ಗೆ ತೋರಿಸ್ತಾನೆ ಎಕ್ಸಾಕ್ಟ್ ಆಗಿ ಇದು ಯಾವ ಥರ ವರ್ಕ್ ಆಗ್ತೈತಿ ಅಂತ ಹೇಳಿ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ChatGPT ಕನ್ನಡದೊಳಗಡೆ ಕೂಡ ಕನ್ವರ್ಸೇಷನ್ ಅನ್ನ ಮಾಡ್ತೈತಿ. ಬಟ್ ನಾ ಇಲ್ಲಿ ಈ ಡೆಮೋ ಒಳಗಡೆ ಇಂಗ್ಲಿಷ್ ಒಳಗಡೆ ಕ್ವಶನ್ ಅನ್ನ ಕೇಳ್ತಾ ಇದ್ದೇನೆ. ಹೇ ChatGPT, ಕ್ಯಾನ್ ಯು ಎಕ್ಸ್ಪ್ಲೇನ್ ಮೀ ಇನ್ವೆಸ್ಟಿಂಗ್ ಲೈಕ್ ಐ ಆಮ್ 10? Now, instead of just letting that money sit there, you give it to a trusted grown-up who can buy something valuable with it, like a tiny piece of a big company. If the company does well, that piece becomes worth more, and you get more money back later. But if the company does badly, that piece can be worth less. Investing is basically deciding what to buy with your saved money so it grows over time, though you always have to be careful, because not everything grows. Can you give me one real world example so that I understand it very clearly? Sure. Let's say you like a company that makes your favorite chocolate. Imagine you buy a tiny piece of that company with your saved money. Over time, if that chocolate company sells more chocolates and makes more money, the piece you own becomes more valuable. Later, when you sell it, you might get more money than you first put in. That's investing. But if people stop buying that chocolate, the piece could be worth less. Very nice. Thank you so much. You're welcome. If anything else is unclear down the line, just let me know. ಸೊ ಈ ಥರ ನೀವು ಕನ್ವರ್ಸೇಷನನ್ನು ಮಾಡ್ಬೋದು. ಒಂದು ಸಾರಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಅದ್ರ ಜೊತೆ ಕಂಟಿನ್ಯೂಸ್ ಆಗಿ ಕನ್ವರ್ಸೇಷನನ್ನು ಮಾಡ್ಬೋದು. ಥಿಂಕ್ ಮಾಡಿರಿ, ಇದು ಎಷ್ಟು ಪವರ್ಫುಲ್ ಫೀಚರ್ ಐತಿ ಅಂತೇಳಿ. ನೀವೊಬ್ಬ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಲೈವ್ ಆಗಿ ನೀವು ನಿಮ್ಮ ಮಾಕ್ ಇಂಟರ್ವ್ಯೂವನ್ನು ಕಂಡಕ್ಟ್ ಮಾಡ್ಬೋದು, ಲೈವ್ ಫೀಡ್ಬ್ಯಾಕನ್ನು ತೊಗೊಳ್ಬೋದು. ಎಷ್ಟು ಬೇಕೋ ಅಷ್ಟು ಸಾರಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನೀವು ಕುಕ್ಕಿಂಗ್ ಮಾಡ್ತಾ ಇದ್ರಿ, ಆ ಟೈಮ್ ಒಳಗಡೆ ಯೂಸ್ ಮಾಡ್ಬೋದು. ನೀವೇನಾದರೂ ಡ್ರೈವ್ ಮಾಡ್ತಾ ಇದ್ರಿ, ಬಟ್ ಐ ಡೋಂಟ್ ರೆಕಮೆಂಡ್ ವೈಲ್ ಡ್ರೈವಿಂಗ್. ಬಟ್ ನೀವು ಡ್ರೈವ್ ಮಾಡ್ತಾ ಇರಬೇಕಾದ್ರೂ ಕೂಡ ಹ್ಯಾಂಡ್ಸ್ ಫ್ರೀ ಆಗಿ ಇದ್ರ ಜೊತೆ ಮಾತಾಡ್ಬೋದು. ಆ್ಯಂಡ್ ರಿಮೆಂಬರ್, ChatGPT ಕನ್ನಡದೊಳಗಡೆ ಕೂಡ ಕನ್ವರ್ಸೇಷನನ್ನು ಮಾಡ್ತೈತಿ, ನೀವು ಕನ್ನಡದೊಳಗಡೆ ಕೂಡ ಮಾತಾಡ್ಬೋದು. ನೆಕ್ಸ್ಟ್ ಫೀಚರ್ ಬಂದ್ಬಿಟ್ಟೆ ಇಮೇಜ್ ಅಂಡರ್ಸ್ಟ್ಯಾಂಡಿಂಗ್. ChatGPTಗೆ ನೀವು ಯಾವುದೇ ಇಮೇಜನ್ನು ಕೊಟ್ಟ ಅದನ್ನು ಎಕ್ಸ್ಪ್ಲೇನ್ ಮಾಡುವಂತಂದ್ರೆ ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಇಮ್ಯಾಜಿನ್ ಮಾಡ್ರಿ, ನೀವು ಒಬ್ಬ ಬಿಗಿನರ್ ಇನ್ವೆಸ್ಟರ್ ಇದ್ದೀರಿ, ಇನ್ನೂ ಕಲೀಲಿಕ್ಕತ್ತಿದ್ರಿ ಇನ್ವೆಸ್ಟಿಂಗ್ ಯಾವ ಥರ ಮಾಡೋದು ಅಂತೇಳಿ. ಬಿಟ್ ಕಾಯಿನ್ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಇಂಡಿಯನ್ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ರಿ. ಅವಾಗ ನೀವು ಚಾರ್ಟ್ಗಳನ್ನು ಓದಬೇಕಾಗ್ತೈತಿ, ಡೇಟಾ ಅನಾಲಿಸಿಸನ್ನು ಮಾಡಬೇಕಾಗ್ತೈತಿ, ಕಂಪನಿ ಅನಾಲಿಸಿಸನ್ನು ಮಾಡಬೇಕಾಗ್ತೈತಿ. ಸೊ ಒಂದೊಂದು ನ್ಯೂಸ್ ಇರ್ತಾವ, ಇಂಗ್ಲೀಷ್ ಒಳಗಡೆ ಇರ್ತಾವ, ಸೊ ಭಾಳ ಕಾಂಪ್ಲಿಕೇಟೆಡ್ ಇರ್ತಾವ, ನಿಮಗೆ ಗೊತ್ತಾಗೋದಿಲ್ಲ, ರೈಟ್? ಸೊ ಅಂಥ ಟೈಮ್ ಒಳಗೆ ಈ ಫೀಚರ್ ತುಂಬ ಹೆಲ್ಪ್ಫುಲ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಹೊಸ ಚಾರ್ಟನ್ನು ಓಪನ್ ಮಾಡ್ತೇನೆ. ಓಪನ್ ಮಾಡಿಬಿಟ್ಟೆ ನಾ ಇಲ್ಲಿ ಒಂದು ಬಿಟ್ಕಾಯಿನ್ದ ಚಾರ್ಟನ್ನು ಡೌನ್ಲೋಡ್ ಮಾಡಿದ್ದೇನೆ. ಈ ಚಾರ್ಟನ್ನು ನಾ ಇಲ್ಲಿ ಓಪನ್ ಮಾಡಿದ್ದೇನೆ. ಒಂದು ಸಾರಿ ಇದನ್ನು ಓಪನ್ ಮಾಡಿ ತೋರಿಸೋಣ. ನೀವು ಈ ಚಾರ್ಟನ್ನು ನೋಡಿದ್ರಿ ಅಂತಂದರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ಇದ್ರೊಳಗಡೆ ಏನೂ ಗೊತ್ತಾಗಕತ್ತಿಲ್ಲ. ಇವನ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ.
ನನಗೂ ಗೊತ್ತಿಲ್ಲ, ನಾನು ಜಸ್ಟ್ ಇದು ಕಾಂಪ್ಲಿಕೇಟೆಡ್ ಐತಿ, ಇದನ್ನು ತೊಗೊಂಬಂದು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕತ್ತಿದ್ದಾನೆ. ಸೊ ಈ ಒಂದು ಚಾರ್ಟ್ ಏನೈತಲ್ಲ ಇದ್ರೊಳಗಡೆ ತುಂಬ ಲೈನ್ಸ್ ಇದಾವೆ, ಏನೇನೋ ಮೇಲ್ಗಡೆಯಿಂದ ಕೆಳಗಡೆ ಬರಾಕತ್ತೈತಿ, 2-3 ಲೈನ್ಸ್ ಇದಾವೆ. ಆಮೇಲೆ ಇಲ್ಲೆಲ್ಲ ಸೈಡ್ ಒಳಗಡೆ ಏನೇನೋ ಫಾರ್ಮುಲಾಸ್ ಹಾಕಿದ್ದಾರೆ. ದೇರ್ ಇಸ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ ದಿಸ್ ಥಿಂಗ್. ಸೊ ಇವಾಗ ನೀವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಬುಕ್ ಓದಿದ್ರೆ ಬರೋದಿಲ್ಲ. ಸೊ ಯು ಹ್ಯಾವ್ ಟು ಹ್ಯಾವ್ ಸಮಥಿಂಗ್. ಸೊ ಇಲ್ಲಿ ಚಾಟ್ ಜಿ ಪಿ ಟಿ ನಿಮಗೆ ತುಂಬ ಹೆಲ್ಪ್ ಮಾಡ್ತೈತಿ. ನಾ ಇವಾಗ ಚಾಟ್ ಜಿ ಪಿ ಟಿಗೆ ಹೇಳ್ತೇನೆ ಇದನ್ನು ನನಗೆ ಎಕ್ಸ್ಪ್ಲೇನ್ ಮಾಡು ಸಿಂಪ್ಲೆಸ್ಟ್ ವೇ ಒಳಗಡೆ ಅಂತೇಳಿ. ನೋಡ್ರಿ ಅದು ನಮ್ಗೆ ಯಾವ ಥರ ರೆಸ್ಪಾಂಡ್ ಮಾಡ್ತೈತಿ ಅಂತ ಹೇಳಿ. ಹೇ ಚಾಟ್ ಜಿ ಪಿ ಟಿ, ಐ ಹ್ಯಾವ್ ಗಿವನ್ ಯು ದಿ ಬಿಟ್ಕಾಯಿನ್ ಸ್ಕ್ರೀನ್ಶಾಟ್. I see there is a lot of information in this screenshot. I'm a very beginner investor and I want to understand what exactly they are trying to tell me, what they are exactly trying to show in this image. Could you please analyze this and tell me what this image holds in a simplest way possible so that I can understand and make a informed decisions. ಸೊ ಇವಾಗ ಚಾಟ್ ಜಿ ಪಿ ಟಿ ಈ ಕಾಂಪ್ಲಿಕೇಟೆಡ್ ಇಮೇಜನ್ನು ಅನಲೈಸ್ ಮಾಡ್ಲಿಕ್ಕತ್ತೈತಿ. ನೋಡ್ರಿ ಈ ಚಾರ್ಟ್ ಏನು ಹೇಳಕತ್ತೈತಿ, what are the candles, what are the white lines, what are the numbers, ಈ 1 2 3 4 5 ನಂಬರ್ಸ್ ಏನು ಅಂತ ಹೇಳಕತ್ತೈತಿ. ಇಲ್ಲೇನೋ ಬರ್ದಿದ್ದಾರೆ ಅವರು 1 2 3 4 5 ತುಂಬ ನಂಬರ್ಸ್ ಇದಾವೆ, ABCD ಏನೇನೋ ಇದಾವೆ ಅಲ್ಲಿ. ವಾಟ್ ಆರ್ ದಿ ಲೆಟರ್ಸ್ ABC, ವಾಟ್ ಆರ್ ದಿ ರೆಡ್ ಹಾರಿಜಾಂಟಲ್ ಲೈನ್ಸ್, what are the Fibonacci level, what is the biggest message of the chart. So basically, so the trader is basically saying Bitcoin looks weak right now and may continue falling before making bigger recovery. ಇದೇ ಥರ ನೀವು ನಿಮ್ಮ ರೆಸ್ಯೂಮ್ ಸ್ಕ್ರೀನ್ಶಾಟ್ಸ್ ಕಳಿಸ್ರಿ. ನೀವು ನಿಮ್ಮ ಹತ್ರ ಒಂದು ಡೇಟಾ ಇತ್ತು ಅಂದರೆ ಎಕ್ಸೆಲ್ ಶೀಟ್ ಅಥವಾ ಸ್ಪ್ರೆಡ್ ಶೀಟ್ಸ್ ಒಳಗಡೆ ಅದನ್ನು ನೀವು ಅನಲೈಸ್ ಮಾಡಬೇಕು ಅಂದರೆ ಜಸ್ಟ್ ಫೋಟೋ ತೆಗೆದು ಅದನ್ನು ಇಲ್ಲಿ ಹಾಕಿಬಿಟ್ಟು ಅದ್ರ ಬಗ್ಗೆ ಕೇಳ್ರಿ. ಇಲ್ಲ ನೀವು ಎಲ್ಲೂ ಹೋಗ್ತಾ ಇದ್ದೀರಿ ಅಲ್ಲಿ ಏನೋ ಒಂದು ನೋಡಿದ್ರಿ ಅದನ್ನು ಫೋಟೋ ತೆಗೆದು ಕೊಡ್ರಿ ಮತ್ತು ಇದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಹೇಳ್ರಿ. ಎನಿಥಿಂಗ್ ದಟ್ ಈಸ್ ಕಾಂಪ್ಲಿಕೇಟೆಡ್, ಯಾವುದು ಕಾಂಪ್ಲಿಕೇಟೆಡ್ ಥಿಂಗ್ ಇರಲಿ, ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನು ಫೋಟೋ ತೆಗಿರಿ ಕೊಡ್ರಿ, ನಿಮಗಿದ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೈತಿ. ನಾವು ಚಾಟ್ ಜಿ ಪಿ ಟಿಯನ್ನು ಡೈಲಿ ಬೇಸಿಸ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ನಾವು ಭಾಳಷ್ಟು ಕನ್ವರ್ಸೇಷನನ್ನು ಮಾಡ್ತೀವಿ, ಹಂಡ್ರೆಡ್ಸ್ ಆಫ್ ಕನ್ವರ್ಸೇಷನ್ಸ್ ಆಗಿರ್ತಾವೆ. ಸೊ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ವರ್ಕ್ ಸ್ಕ್ಯಾಟರ್ಡ್ ಆಗಿಬಿಡ್ತೈತಿ. ಸೊ ಇಲ್ಲೇ ನಮಗೆ ನಮ್ಮ ವರ್ಕನ್ನು ಆರ್ಗನೈಸ್ ಮಾಡಲಿಕ್ಕೆ ಬರೋದು ಪ್ರಾಜೆಕ್ಟ್ಸ್ ನಿಮ್ಮ ವರ್ಕನ್ನು ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾವೆ. ವೆರಿ ಯೂಸ್ಫುಲ್ ಫೀಚರ್. ಇಲ್ಲಿ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ನೀವು ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಐತಿ. ಪ್ರಾಜೆಕ್ಟ್ಸ್ ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತೇಳಿ ಕ್ಲಿಕ್ ಮಾಡಿದೆ ಅಂತಂದರೆ ನನಗೆ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಫಾರ್ ಡೆಮೋ ಪರ್ಪಸ್ ಅನ್ಕೊಡ್ರಿ, ನಾ ಇವಾಗ ಇಲ್ಲಿ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ ಇದ್ದಾನಲ್ಲ, ನಾ ಇಲ್ಲಿ ಒಂದು ಯೂಟ್ಯೂಬ್ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತೇನೆ. ಸಪೋಸ್ ಅನ್ಕೊಡ್ರಿ ಯೂಟ್ಯೂಬ್ AI niche ಅಂತಲೇ ಕೊಡ್ತೇನೆ. ಓಕೆ, AI niche ಅಂತ ಹೇಳಿ ಇಲ್ಲೊಂದು ಪ್ರಾಜೆಕ್ಟ್ ನೇಮನ್ನು ಕೊಟ್ಟ ಕ್ರಿಯೇಟ್ ಅಂತ ಕೊಡ್ತೇನೆ. ಕ್ರಿಯೇಟ್ ಕೊಟ್ಟ ತಕ್ಷಣ ನನಗಿಲ್ಲಿ ಒಂದು ವಿಂಡೋ ಓಪನ್ ಆಗ್ತೈತಿ, ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಇದು ನಾವಿವಾಗ ಇಲ್ಲಿ ಇದು ನಮ್ಮ ಪ್ರಾಜೆಕ್ಟ್ ನೇಮ್. ಸೊ ಇಲ್ಲಿ ಪ್ರಾಜೆಕ್ಟ್ ಪಕ್ಕ ಇಲ್ಲಿ ಫೋಲ್ಡರ್ ಐಕಾನ್ ಐತಲ್ಲ, ಇದನ್ನ ನೀವು ಚೇಂಜ್ ಮಾಡ್ಬೋದು, ಇದ್ರ ಕಲರ್ ಚೇಂಜ್ ಮಾಡ್ಬೋದು, ಆಮೇಲೆ ಬೇರೆ ಐಕಾನ್ ಅನ್ನ ಆ್ಯಡ್ ಮಾಡ್ಬೋದು ನಿಮ್ಗೆ ಐಡೆಂಟಿಕಲ್ ಆಗುವ ಥರ. ಇಲ್ಲಿ ನೀವು ಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ಲಿಂಕ್ಸ್ ಅನ್ನ ಕೊಡ್ಬೋದು, ಡ್ರೈವ್ ಲಿಂಕ್ಸ್ ಅನ್ನ ಕೊಡ್ಬೋದು, ನಿಮ್ಮ PDFs ಅನ್ನ, ಸ್ಕ್ರೀನ್ಶಾಟ್ಸ್ ಅನ್ನ, ನಿಮ್ಮ ಹತ್ರ ಏನೆಲ್ಲ ಇನ್ಫಾರ್ಮೇಷನ್ ಐತಿ, ಏನೆಲ್ಲ ಡಾಕ್ಯುಮೆಂಟ್ಸ್, ಫೈಲ್ಸ್, ಇಮೇಜಸ್, ಸ್ಕ್ರೀನ್ಶಾಟ್ಸ್, ವಾಟ್ ಎವರ್ ಯು ಹ್ಯಾವ್, ಕೋಡ್, ವಾಟ್ ಎವರ್ ಯು ಹ್ಯಾವ್, ಅದೆಲ್ಲನೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದಾ. ಒಂದ್ಸರಿ ಇಲ್ಲಿ ಆ್ಯಡ್ ಸೋರ್ಸ್ ಅಂತ ಕೊಟ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ಈ ಥರ ಒಂದು ವಿಂಡೋ ಓಪನ್ ಆಗ್ತೈತಿ. ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದಾ, ಟೆಕ್ಸ್ಟ್ ಇನ್ಪುಟ್ ಕೊಡ್ಬೋದಾ, ಗೂಗಲ್ ಡ್ರೈವ್ ಲಿಂಕ್ ಅನ್ನ ಕೊಡ್ಬೋದಾ, ಸ್ಲ್ಯಾಕ್ ಕೂಡ ಇಲ್ಲಿ ಕನೆಕ್ಟ್ ಮಾಡ್ಬೋದಾ. ಕನೆಕ್ಟ್ ಮಾಡಿ ಎಲ್ಲ ಸೋರ್ಸಸ್ ಅನ್ನ ಇಲ್ಲಿ ಹಾಕಿದ್ಮೇಲೆ ನೀವು ಆ ಸೋರ್ಸಸ್ ಮೇಲೆ ಅಷ್ಟೇ ಕೂಡ ಕ್ವಶನ್ ಕೇಳ್ಬೋದಾ, ಅಥವಾ ನೀವು ಮತ್ತೆ ಆ ಸೋರ್ಸಸನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಆ್ಯಡ್ ಮಾಡಿಕೊಂಡ ಮತ್ತೆ ನೀವು ಬೇರೆ ವೆಬ್ ರಿಸರ್ಚನ್ನು ಕೂಡ ಮಾಡಬಹುದು. ನೀವೇನಾದರೂ ಸ್ಟೂಡೆಂಟ್ ಆಗಿದ್ರಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿದ್ರಿ, ಕಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ನಿಮ್ಗೆ ಇದು ಭಾಳ ಯೂಸ್ಫುಲ್ ಫೀಚರ್ ಐತಿ. ಇನ್ನೊಂದು ಚಾಟ್ ಜಿ ಪಿ ಟಿದ ಬೆಸ್ಟ್ ಫೀಚರ್ ಏನು ಅಂತಂದ್ರೆ ನೀವು ಚಾಟ್ ಜಿ ಪಿ ಟಿಯನ್ನು ಬರೀ ಚಾಟ್ ಬೋರ್ಡ್ ಥರ ಅಷ್ಟೇ ಅಲ್ಲ, ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಥರ ಯೂಸ್ ಮಾಡ್ಕೊಳ್ಬೋದು. ವಾಟ್ ಐ ಮೀನ್ ಬೈ ದ್ಯಾಟ್ ಈಸ್, ನೀವು ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡಬೇಕಾದ್ರೆ ನೀವು ಆಕ್ಟಿವ್ಲಿ ಮೆಸೇಜ್ ಮಾಡಿ ಮಾತ್ರ ಯೂಸ್ ಮಾಡಬೇಕು ಅಂತ ಇಲ್ಲ. ಚಾಟ್ ಜಿ ಪಿ ಟಿ ಒಳಗಡೆ ಒಂದು ಹಿಡನ್ ಫೀಚರ್ ಐತಿ, ಟಾಸ್ಕ್ಸ್ ಅಂತ ಹೇಳಿ. ನೀವು ಇಲ್ಲಿ ಟಾಸ್ಕ್ಸ್ಗಳನ್ನು ಸೆಟ್ ಮಾಡ್ಬೋದಾ. ಫಾರ್ ಎಕ್ಸಾಂಪಲ್ ಅನ್ಕೊಡ್ರಿ, ನಿಮ್ಗೆ ಎವ್ರಿ ಡೇ ಮಾರ್ನಿಂಗ್ ನ್ಯೂಸ್ ಬೇಕು ಅಂತ ಹೇಳಿ. ಮಾರ್ನಿಂಗ್ 7 o'clock ಕಾಫಿ ಜೊತೆ ನೀವು ನ್ಯೂಸ್ ಓದ್ತೀರಿ ಅಂತ ಅನ್ಕೊಡ್ರಿ. ಪೇಪರ್ ತೊಗೊಳ್ಳೋ ಅವಶ್ಯಕತೆ ಬೀಳೋದಿಲ್ಲ. ನೀವೇನಾದರೂ ಚಾಟ್ ಜಿ ಪಿ ಟಿಯನ್ನು ಚೆನ್ನಾಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ಫ್ರೀ ವರ್ಷನ್ ಒಳಗಡೆ ನೀವು ಇಲ್ಲಿ ಟಾಸ್ಕನ್ನು ಹುಡುಕ್ಲಿಕ್ಕೆ ಹೋದ್ರಿ ಅಂತಂದ್ರೆ ಟಾಸ್ಕ್ಸ್ ಎಲ್ಲಿಯೂ ಕಾಣಿಸೋದಿಲ್ಲ. ನನ್ನ ಹತ್ರ ಕಾಣಿಸ್ಲಿಕ್ಕತ್ತೈತಿ ಇಲ್ಲಿ ಕ್ರಿಯೇಟರ್ ಟಾಸ್ಕ್ ಅಂತೇಳಿ, ಬಟ್ ತುಂಬ ಜನಕ್ಕೆ ಕಾಣಿಸೋದಿಲ್ಲ. ಅದನ್ನು ಯಾವ ಥರ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಇದು ಹಿಡನ್ ಐತೆ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಸಿಂಪಲ್. ಇಲ್ಲಿ
ಫಾರ್ವರ್ಡ್ ಸ್ಲ್ಯಾಶನ್ನು ಕೊಟ್ಬಿಟ್ಟು ಟಾಸ್ಕ್ ಅಂತ ಕೊಡ್ರಿ. ಟಾಸ್ಕ್ ಅಂತ ಕೊಟ್ರಿ ಅಂತಂದರೆ ನಿಮ್ಗೆ ಕ್ರಿಯೇಟ್ ಟಾಸ್ಕ್ ಅಂತ ಬರ್ತೈತಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಚಾಟ್ ಜಿ ಪಿ ಟಿಗೆ ಹೇಳ್ರಿ, ನೀವು ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಿರಲ್ಲ ಅದನ್ನು ಅದು ನಿಮ್ಗೆ ಮಾಡ್ತೈತಿ. Hey ChatGPT, every day morning you have to collect a previous day's AI news and give me that by 7 AM. ಸೊ ಈ ಥರ ಕೊಟ್ಟೆ ನೀವು ಎಂಟರ್ ಕೊಟ್ರಿ ಅಂತಂದರೆ ಇದು ನಮಗೊಂದು ಟಾಸ್ಕನ್ನು ಕ್ರಿಯೇಟ್ ಮಾಡ್ತೈತಿ. ನೋಡ್ರಿ ಇವಾಗ ಡನ್, ಐ ವಿಲ್ ಸೆಂಡ್ ಯು ಡೈಲಿ AI ಅಪ್ಡೇಟ್ಸ್ ಬ್ರೀಫಿಂಗ್ ಅಟ್ 7 AM IST. ಇವಾಗ ನೀವು ಇದನ್ನು ಎಡಿಟ್ ಕೂಡ ಮಾಡ್ಬೋದು, ಈ ಟಾಸ್ಕನ್ನು ಎಡಿಟ್ ಕೂಡ ಮಾಡ್ಬೋದು. ಇಲ್ಲಿ ಕ್ಲಿಕ್ ಮಾಡಿರಿ 3 ಡಾಟ್ ಮೇಲೆ ಎಡಿಟ್ ಅಂತ ಕೊಡ್ರಿ. ಕೊಟ್ಟೆ ಇಲ್ಲಿ ನೀವು ನೇಮನ್ನು ಚೇಂಜ್ ಮಾಡ್ಬೋದು, ನೀವು ಇನ್ಸ್ಟ್ರಕ್ಷನ್ಸನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ನಿಮ್ಮ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಬೋದಾ, ಡೈಲಿ, ವೀಕ್ಲಿ, ಮಂತ್ಲಿ, ಆ್ಯನ್ಯುವಲಿ, ಕಸ್ಟಮ್, 7 AM ಈ ಥರ. ಸೊ ಇಲ್ಲಿ ಕೊಟ್ಬಿಟ್ಟು ಸೇವ್ ಮಾಡ್ಬೋದು. ಆಮೇಲೆ ನೀವು ಇದನ್ನು ಪಾಸ್ ಕೂಡ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಬೋದು. ಥಿಂಕ್ ಮಾಡಿರಿ, ನೀವು ಇದನ್ನು ವೇರಿಯಸ್ ರೀಸನ್ಸ್ಗೋಸ್ಕರ ಯೂಸ್ ಮಾಡ್ಬೋದು. ನೀವು ಡೈಲಿ ರಿಮೈಂಡರ್ನ ಇಟ್ಕೊಳ್ಬೋದು. ಸಪೋಸ್ ನೀವು ಏನಾದರೂ ಸ್ಟಡಿ ಮಾಡ್ತಿದ್ರಿ ಅಂತಂದರೆ ಡೈಲಿ 7 o'clock ರಿಮೈಂಡ್ ಮಿ ಟು ಸ್ಟಡಿ, ಡೈಲಿ 5 o'clock ರಿಮೈಂಡ್ ಮಿ ಟು ಗೋ ಟು ಗಿಟಾರ್ ಕ್ಲಾಸಸ್, ಡೈಲಿ 5 o'clock ಟೆಲ್ ಮಿ ಟು ಕಾಲ್ ಮಾಮ್. ಈ ಥರ ನೀವು ವೇರಿಯಸ್ ಥಿಂಗ್ಸ್ಗಳನ್ನು ಸೆಟಪ್ ಮಾಡ್ಬೋದಾ. ಆಟೋಮೆಟಿಕ್ ಇದು ಬ್ಯಾಕ್ಗ್ರೌಂಡ್ ಒಳಗಡೆ ನಿಮಗೋಸ್ಕರ ಕೆಲಸ ಮಾಡ್ತಾ ಇರ್ತೈತಿ, ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಥರ. ಸೊ ಇವತ್ತಿನ ವಿಡಿಯೋ ಒಳಗಡೆ ನೀವು ಕಲಿತ್ರಿ ಯಾವ ಥರ ನೀವು ಮೆಮರಿಯನ್ನು ಸೆಟ್ ಮಾಡೋದು, ಇಮೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅಥವಾ ಇಮೇಜನ್ನು ಯೂಸ್ ಮಾಡಿಕೊಂಡು ಥಿಂಗ್ಸ್ಗಳನ್ನು ಅನಲೈಸ್ ಮಾಡೋದು, ಪ್ರಾಜೆಕ್ಟ್ಸ್ಗಳನ್ನು ಕ್ರಿಯೇಟ್ ಮಾಡೋದು, ವಾಯ್ಸ್ ಮೋಡನ್ನು ಯೂಸ್ ಮಾಡಿ ಹ್ಯಾಂಡ್ಸ್ ಫ್ರೀ ಆಗಿ ಚಾಟ್ ಜಿ ಪಿ ಟಿ ಜೊತೆ ಚಾಟ್ ಮಾಡೋದು, ಆಮೇಲೆ ಟಾಸ್ಕ್ಗಳನ್ನು ಯೂಸ್ ಮಾಡಿಕೊಂಡು ಮೋಸ್ಟ್ ಆಫ್ ದ ಥಿಂಗ್ಸನ್ನು ಯಾವ ಥರ ನೀವು ಶೆಡ್ಯೂಲ್ ಮಾಡೋದು ಅಂತ ಹೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡಿರಿ. ಅನದರ್ ಇಂಪಾರ್ಟೆಂಟ್ ಥಿಂಗ್, ನೀವೇನಾದರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವ, ಅಪ್ಡೇಟ್ಸ್ ಆಗ್ತಾ ಇದ್ದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅಂದ್ಕೊಂಡಿದ್ರಿ ಅಂತಂದರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಜಾಯ್ನ್ ಆಗಿರಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತು ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ, ಅದನ್ನು ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟಾಪಿಕ್, AI ನ್ಯೂಸ್, AI ಟೂಲ್, AI ಪ್ರಾಂಪ್ಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.